ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೇ, ಇವತ್ತಿನ ಮತ್ತೊಂದು ಟ್ಯಾರೋ ಮಾರ್ಗದರ್ಶನಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತ ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮನ್ನು ಬಿಟ್ಟು ಹೋದವರು ನಿಜವಾಗ್ಲೂ ಈ ಪಶ್ಚಾತ್ತಾಪ ಪಡ್ತಾ ಇದ್ದಾರಾ ಅನ್ನೋದನ್ನು ಇವತ್ತಿನ ಟ್ಯಾರೋ ರೀಡಿಂಗ್ ಮೂಲಕ ನೋಡೋಣ. ಕೆಲವರನ್ನು ತುಂಬ ಹಚ್ಕೊಂಡಿರ್ತೀವಿ, ಅವ್ರ ಜೊತೆ ಸಮಯ ಕಳೆದಿರ್ತೀವಿ, ಒಂದು ಒಳ್ಳೆ ರೀತಿಯಾದಂತಹ ಒಂದು ಬಾಂಧವ್ಯ ಕೂಡ ಬೆರೆತಿರುತ್ತೆ. ಆದರೆ ಏನಾಗುತ್ತೆ, ಕೆಲವೊಂದು ಸಂದರ್ಭಗಳು ಸಮಯ ನಮ್ಮನ್ನು ಅವರಿಂದ ದೂರ ಮಾಡಿಬಿಡುತ್ತೆ. ಅಂತಹ ಸಮಯದಲ್ಲಿ ಕೆಲವೊಂದು ಸಲ ಕಾರಣಗಳು ನಮಗೆ ಗೊತ್ತಿರುತ್ತೆ, ಇನ್ನು ಕೆಲವೊಂದು ಸಲ ಕಾರಣಗಳೇ ಗೊತ್ತಿಲ್ಲದೆ ಅವರು ನಮ್ಮಿಂದ ದೂರ ಆಗಿ ಹೋಗ್ತಾರೆ. ನೋಡೋಣ, ನೀವು ತುಂಬ ಇಷ್ಟಪಟ್ಟವರು ನಿಮ್ಮಿಂದ ದೂರ ಆಗಿದ್ದಾರೆ, ಏನು ಕಾರಣ ಇರಬಹುದು? ನೀವು ಪ್ರೀತಿಸಿದವರು ನಿಮ್ಮಿಂದ ಯಾಕೆ ದೂರ ಆದರು? ಯಾಕೆ ಬ್ರೇಕಪ್ ಆಯಿತು? ನಿಮ್ಮಿಬ್ಬರ ನಡುವೆ ಏನಾಯಿತು ಅನ್ನೋದನ್ನು ಇವತ್ತಿನ ಟ್ಯಾರೋ ರೀಡಿಂಗ್ ಮೂಲಕ ನೋಡೋಣ. ಈ ರೀಡಿಂಗ್ ನಿಮಗೆ ಹೊಂದಾಣಿಕೆ ಆದಲ್ಲಿ ಕಮೆಂಟಲ್ಲಿ ಎಸ್ ಅಂತ ಹೇಳಿ. ನೀವೇನಾದರೂ ನನ್ನ ಚಾನಲ್ನ ಮೊದಲ ಬಾರಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅನ್ನೋದನ್ನು. ನಿಮ್ಮ ಲವ್ ಲೈಫ್ ಬಗ್ಗೆ ಇವತ್ತಿನ ಸ್ಪೆಷಲ್ ರೀಡಿಂಗ್. ನಿಮ್ಮ ಲೈಫಲ್ಲಿ ಏನು ಸಮಸ್ಯೆ ಆಗಿರಬಹುದು? ಯಾಕೆ ನಿಮ್ಮನ್ನು ಅವ್ರು ಬಿಟ್ಟು ಹೋದರು? ನಿಮ್ಮ ತಪ್ಪಿದೆಯಾ ಇದರಲ್ಲಿ ಅಥವಾ ಅವರ ತಪ್ಪಿದೆಯಾ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನಾನು ನಿಮಗೆ ಹೇಳ್ತೀನಿ. ಬನ್ನಿ ವೀಕ್ಷಕರೇ, ಹಾಗಾದರೆ ಶುರು ಮಾಡೋಣ ಇವತ್ತಿನ ರೀಡಿಂಗ್. ಮೊದಲನೇದಾಗಿ ಕೆಲವರ ಲೈಫಲ್ಲಿ ಏನಾಯಿತು ಅಂತಂದರೆ, ನೀವು ಅವ್ರ ಜೊತೆ ಒಳ್ಳೆ ರೀತಿಯಾದಂಥ ರಿಲೇಷನ್ಶಿಪ್ ಕೂಡ ಮೇಂಟೈನ್ ಮಾಡಿದ್ರಿ. ನಿಮ್ಮ ಎಲ್ಲ ಫೀಲಿಂಗ್ಸನ್ನು ಅವರ ಹತ್ರ ಶೇರ್ ಮಾಡಿದ್ರಿ. ನಿಮ್ಮ ಭಾವನೆಗಳಿಗೆ ಒಬ್ಬರು ಆತ್ಮೀಯರು ಬೇಕಾಗಿತ್ತು. ಅಂತಹ ಒಂದು ಆತ್ಮೀಯರು ನಿಮಗೆ ಸಿಕ್ಕಿದ್ರು ಕೂಡ. ಆದರೆ ಏನಾಯಿತು ಅಂತಂದರೆ, ಅವರಿಗೆ ಅಂದರೆ ನೀವು ಕೊಟ್ಟಂತಹ ಪ್ರೀತಿಯಾಗಲಿ ಅವರಿಗೆ ಇನ್ನೂ ಬೇಕು ಅಂತ ಅನಿಸಿತ್ತು. ಹಾಗಾಗಿ ಅವರಿಗೆ ಇದೇನು ನನಗೆ ಸರಿ ಹೊಂದ್ತಾ ಇಲ್ಲ, ನಾನು ಈ ರಿಲೇಷನ್ಶಿಪ್ಪಲ್ಲಿ ಅವರಿಗೆ ಯಾವ ರೀತಿಯಾದಂತಹ ಒಂದು ಸಮಾಧಾನನೇ ಇರಲಿಲ್ಲ. ಆ ರೀತಿಯಿಂದಾಗಿ ಅವರು ಅವರ ಭಾವನೆಗಳಿಗೆ ಹೊಂದುವಂತಹ ವ್ಯಕ್ತಿಯನ್ನು ಅವರು ಹುಡುಕೊಂಡು ಹೋದರು. ಆಯಿತಾ? ಇನ್ನೊಂದು ಏನು ವಿಷಯ ಅಂತಂದರೆ, ನಿಮ್ಮಿಬ್ಬರ ನಡುವೆ ಕೂಡ ಹೊಂದಾಣಿಕೆ ಆಗ್ತಾ ಇರಲಿಲ್ಲ. ಅಂತಂದರೆ ಒಂದು 15 ದಿನ ನೀವು ಚೆನ್ನಾಗಿದ್ರಿ, ಇನ್ನೊಂದು 15 ದಿನ ಜಗಳ, ಅದರ ನಡುವೆ ಇನ್ನೂ ಯಾರೋ ಥರ್ಡ್ ಪರ್ಸನ್ ಎಂಟ್ರಿ. ಅವರು ಒಂದು ಪಾಯ್ಸನಸ್ ವ್ಯಕ್ತಿಯಾಗಿರಬಹುದು ನಿಮ್ಮಿಬ್ಬರ ನಡುವೆ ಬಂದವರು. ಅವ್ರು ಎಂಥ ವ್ಯಕ್ತಿ ಅಂತಂದರೆ, ಇಲ್ಲಿ ನಿಮ್ಮಿಬ್ಬರ ಜಗಳದ ನಡುವೆ ಅದು ಎಂಟರ್ಟೈನ್ಮೆಂಟ್ ಆಗ್ತಾ ಇತ್ತು. ಆ ರೀತಿಯಾದಂಥ ವ್ಯಕ್ತಿಗಳು ಕೂಡ ನಿಮ್ಮ ನಡುವೆ ಇದ್ದರು. ನಿಮಗೆ ಒಂದು ಫ್ಯಾಮಿಲಿ ಆಗಬೇಕು, ನೀವು ಚೆನ್ನಾಗಿರಬೇಕು ಅಂತಲೂ ತುಂಬ ಕಷ್ಟಪಟ್ಟಿದ್ರಿ. ನೀವು ಕೂಡ ಅಷ್ಟೇ ಕಷ್ಟಪಟ್ಟು ಈ ಪ್ರೀತಿನ ಉಳಿಸ್ಕೋಬೇಕು ಅಂತ ಟ್ರೈ ಮಾಡಿದ್ರಿ. ಆದರೆ ಏನಾಯಿತು ಅಂತ ಹೇಳಿದ್ರೆ, ನೀವು ಎಷ್ಟು ಏನು ಟ್ರೈ ಮಾಡಿದರೂ ಅದು ವರ್ಕೇ ಆಗ್ತಾ ಇರಲಿಲ್ಲ. ಪ್ರೀತಿನ ಉಳಿಸ್ಕೋಬೇಕು, ನಮ್ಮ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅನ್ನುವಂತಹ ಒಂದು ಪ್ರಯತ್ನ ಆ ಕಡೆಯಿಂದ ಇರಲಿಲ್ಲ. ಆದರೆ ಇನ್ನೊಂದು ಒಳ್ಳೆ ವಿಷಯ ಏನು ಅಂತಂದರೆ, ನಿಮಗೆ ಒಂದು ಚಾಲೆಂಜಸ್ ಇತ್ತು ಲೈಫಲ್ಲಿ, ತುಂಬ ಚಾಲೆಂಜಸನ್ನು ಫೇಸ್ ಮಾಡ್ತಾ ಇದ್ರಿ. ಆ ಚಾಲೆಂಜಸ್ ಎಲ್ಲ ಫೇಸ್ ಮಾಡಿದ್ರೂ ನಿಮಗೇನೋ ಒಂದು ಧೈರ್ಯ ಅಂತೂ ಇದ್ದೇ ಇತ್ತು. ಯಾಕಂದರೆ ನಿಮ್ಮ ಆ್ಯನ್ಸೆಸ್ಟರ್ಸ್ ಆಗಲಿ ಅಥವಾ ನಿಮ್ಮ ನಂಬಿದಂತಹ ಶಕ್ತಿ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇತ್ತು. ನಂತರದಲ್ಲಿ ಏನು ಆಯಿತು ಅಂತಂದರೆ, ಒಂದು ಟೈಮಲ್ಲಿ ಅದು ಬ್ರೇಕಪ್ ಅಂತ ಆದಾಗ ನಿಮಗೆ ನೋವನ್ನು ತಡ್ಕೊಳ್ಳುವಂಥ ಶಕ್ತಿ ಕೊಟ್ಟದ್ದು ಕೂಡ ನಿಮ್ಮದು ನಂಬಿದಂಥ ದೇವರು ಆಗಲಿ ಅಥವಾ ನೀವು ನಂಬಿದಂಥ ಯಾವುದೋ ಒಂದು ಶಕ್ತಿ ನಿಮ್ಮನ್ನು ಕಾಪಾಡಿದೆ. ಹಾಗಾಗಿ ನೀವು ಈಗಲೂ ಸ್ಟ್ರಾಂಗ್ ಆಗಿದ್ದೀರ. ಇನ್ನು ಈ ವಿಡಿಯೋ ನೋಡೋ ಇನ್ನೆಷ್ಟೋ ಜನ ಈ ಬ್ರೇಕಪ್ ಆಗಿ ಮದುವೆ ಆಗಿ ಸೆಟಲ್ ಆಗಿದ್ದಾರೆ. ಆಯಿತಾ? ಇನ್ನೇನು ಅಂತಂದರೆ, ಅದೆಲ್ಲ ಕಳೆದೋಯ್ತು ಅಂತ ಹೊಸ ಜೀವನವನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀರಾ. ಅದೇ ರೀತಿ ನಿಮ್ಮನ್ನು ಬಿಟ್ಟು ಹೋದವರು ಕೂಡ ಏನು ಮಾಡಿದ್ದಾರೆ, ಅವರು ಕೂಡ ಅವರ ಜೀವನವನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಿಮಗೆ ಯೂನಿವರ್ಸ್ ಗೈಡೆನ್ಸ್ ಏನು ಹೇಳ್ತಾ ಇದೆ ಅಂತಂದ್ರೆ, ನೀವು ಈಗ ಹೇಗೆ ಸಂತೋಷವಾಗಿದ್ದೀರಾ ಹಾಗೆ ಇರಿ, ಅದೇ ರೀತಿ ತುಂಬ ಸ್ಟ್ರಾಂಗ್ ಆಗಿರಿ. ಯಾವುದೇ ರೀತಿಯಾದಂತಹ ಪಾಸ್ಟ್ ಬಗ್ಗೆ ಆಲೋಚನೆಗಳು ಬೇಕಾಗಿಲ್ಲ. ಯಾಕೆ ಅಂತಂದರೆ, ಅದು ಮುಗಿದು ಹೋದಂತಹ ಅಧ್ಯಾಯ. ಹಾಗಾಗಿ ಈಗ ನಿಮ್ಮ ಜೀವನ ಶುರುವಾಗಿದೆ. ಯಾರಿಗೆಲ್ಲ ಶುರುವಾಗಿಲ್ಲ, ನಿಮ್ಮ ಜೀವನದಲ್ಲಿ ಒಂದು ಅದಕ್ಕಿಂತ ಉತ್ತಮವಾದಂತಹ ಪ್ರೀತಿ ನಿಮ್ಮ ಮುಂದೆ ಬರಲಿದೆ. ಅದೇ ರೀತಿ ನಿಮ್ಮನ್ನು ಪ್ರೀತಿಸೋರು ನಿಮಗೆ ಆದಷ್ಟು ಬೇಗ ಸಿಗ್ತಾರೆ. ಅದೇ ರೀತಿ ನೀವು ಕೂಡ ಒಂದು ಒಳ್ಳೆಯ ಫ್ಯಾಮಿಲಿ ಜೊತೆ ಇರ್ತೀರಾ. ನಿಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿರುತ್ತೆ ಅಂತಲೂ ನಿಮಗೆ ಯೂನಿವರ್ಸ್ ಗೈಡೆನ್ಸ್ ಹೇಳ್ತಾ ಇದೆ ವೀಕ್ಷಕರೇ. ಇವತ್ತಿನ ಕಾರ್ಡ್ ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು. ನಾನೇನು ಕೇಳಿದೆ ಅದಕ್ಕೆ ತಕ್ಕನಾಗಿ ಕಾರ್ಡ್ ಕೂಡ ಬಂದಿತ್ತು. ಈ ಯೂನಿವರ್ಸ್ ಗೈಡೆನ್ಸನ್ನು ನೀವು ರಿಸೀವ್ ಮಾಡ್ಕೊಳ್ಳಿ. ನಿಮಗೆ ಈ ರೀಡಿಂಗ್ ಹೊಂದಾಣಿಕೆ ಆದಲ್ಲಿ ದಯವಿಟ್ಟು ಎಸ್ ಅಂತ ಹಾಕಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು ಎಲ್ಲರಿಗೂ.